ಚಿನ್ನದ ಸೂರ್ಯನ ನಿಗೂಢ ದ್ವೀಪ. ಪೆಸಿಫಿಕ್ ಸಾಗರದ ಹೃದಯ ಭಾಗದಲ್ಲಿರುವ ಒಂದು ನಿಗೂಢ ದ್ವೀಪದ ಬಗ್ಗೆ ಅಲ್ಲಿ ವಾಸಿಸುತ್ತಿದ್ದ ಜನರು ಮಾತನಾಡುತ್ತಿದ್ದರು. ಚಿನ್ನದ ಸೂರ್ಯನ ದ್ವೀಪ ಎಂದು ಕರೆಯಲ್ಪಡುವ ಈ ದ್ವೀಪವು ಪ್ರಪಂಚದಿಂದ ಮರೆಯಾಗಿದೆ ಎಂದು ಹೇಳಲಾಗುತ್ತದೆ, ಮತ್ತು ಕೆಲವು ಜನರು ಮಾತ್ರ ಅದರ ಸ್ಥಳವನ್ನು ತಿಳಿದಿದ್ದಾರೆ. ಅನೇಕರು ಅದನ್ನು ಹುಡುಕಲು ಪ್ರಯತ್ನಿಸಿದ್ದಾರೆ, ಆದರೆ ಯಾರೂ ಅದರ ಬಗ್ಗೆ ಹೇಳಲು ಹಿಂತಿರುಗಿ ಬಂದಿಲ್ಲ. ನಮ್ಮ ಕಥೆಯು ಅಕಿರಾ ಎಂಬ ಯುವ ಸಾಹಸಿ ಮತ್ತು ನಿಧಿ ಬೇಟೆಗಾರನನ್ನು ಅನುಸರಿಸುತ್ತದೆ. ಅಕಿರಾ ಈ ದ್ವೀಪವನ್ನು ಹುಡುಕಲು ವರ್ಷಗಳನ್ನು ಕಳೆದಿದ್ದಳು, ಪ್ರಾಚೀನ ನಕ್ಷೆಗಳನ್ನು ಅಧ್ಯಯನ ಮಾಡಿ, ಬುದ್ಧಿವಂತ ವಯಸ್ಸಾದವರೊಂದಿಗೆ ಮಾತನಾಡಿದ್ದಳು. ಅಂತಿಮವಾಗಿ, ವರ್ಷಗಳ ಹುಡುಕಾಟದ ನಂತರ, ಅವಳು ದ್ವೀಪಕ್ಕೆ ಕರೆದೊಯ್ಯುವ ಗುಪ್ತ ಸುಳಿವುಗಳನ್ನು ಕಂಡುಹಿಡಿದಳು. ತನ್ನ ನಂಬಿಗಸ್ತ ಸ್ನೇಹಿತರ ಸಣ್ಣ ತಂಡದೊಂದಿಗೆ, ಅಕಿರಾ ತನ್ನ ಗಟ್ಟಿಮುಟ್ಟಾದ ಹಡಗು, ಸೀ ಡ್ರ್ಯಾಗನ್ ನಲ್ಲಿ ಪ್ರಯಾಣ ಬೆಳೆಸಿದಳು. ಪ್ರಯಾಣವು ದೀರ್ಘ ಮತ್ತು ಕಠಿಣವಾಗಿತ್ತು, ಆದರೆ ಅಪಾಯಕಾರಿ ನೀರಿನ ಮೂಲಕ ಅವರು ನೌಕಾಯಾನ ಮಾಡುತ್ತಿದ್ದಂತೆ ಸಿಬ್ಬಂದಿಯ ಉತ್ಸಾಹ ಹೆಚ್ಚಾಗಿತ್ತು. ಅವರು ದ್ವೀಪವನ್ನು ಸಮೀಪಿಸುತ್ತಿದ್ದಂತೆ, ಗಾಳಿಯು ಇತರ ಪ್ರಪಂಚದ ಶಕ್ತಿಯಿಂದ ದಟ್ಟವಾಯಿತು. ಸಿಬ್ಬಂದಿ ದ್ವೀಪದ ತೀರದಿಂದ ಹೊರಹೊಮ್ಮುವ ಇತಿಹಾಸ ಮತ್ತು ಮ್ಯಾಜಿಕ್ನ ತೂಕವನ್ನು ಅನುಭವಿಸಬಹುದು. ಅಕಿರಾಳ ಕಣ್ಣುಗಳು ಉತ್ಸಾಹದಿಂದ ಹೊಳಪಿಸಿದವು, ಅವಳು ಹಡಗನ್ನು ದ್ವೀಪದ ಗುಪ್ತ ಕೊಲ್ಲಿಯತ್ತ ಓಡಿಸಿದಳು. ಇಳಿದ ನಂತರ, ಸಿಬ್ಬಂದಿ ಒಂದು ಪ್ರಾಚೀನ ದೇವಾಲಯವನ್ನು ಕಂಡುಹಿಡಿದರು, ಅದರ ಪ್ರವೇಶದ್ವಾರವು ಒಗಟಿನಿಂದ ಕಾವಲು ಕಾಯುತ್ತಿದೆ. ನೆರಳುಗಳು ನೃತ್ಯಗೊಳ್ಳುವಲ್ಲಿ, ಬೆಳಕು ಬಹಿರಂಗಪಡಿಸುತ್ತದೆ. ನಿಧಿಗೆ ಹಾದಿ, ನೀವು ಪ್ರಯೋಗಗಳ ಮೂಲಕ ಪಡೆಯುತ್ತೀರಿ. ತ್ವರಿತ ಬುದ್ಧಿವಂತ ಸಾಹಸಿ ಅಕಿರಾ, ಒಗಟು ನಿರ್ದಿಷ್ಟ ಸಮಯದಲ್ಲಿ ನೆರಳುಗಳು ಮಾರ್ಗವನ್ನು ಬಹಿರಂಗಪಡಿಸುತ್ತವೆ ಎಂದು ಸೂಚಿಸುತ್ತದೆ ಎಂದು ಅರಿತುಕೊಂಡರು. ಸೂರ್ಯನು ಸರಿಯಾದ ಕೋನದಲ್ಲಿದ್ದಾಗ, ಸಿಬ್ಬಂದಿ ದೇವಾಲಯವನ್ನು ಪ್ರವೇಶಿಸಿ ಸವಾಲಿನ ಪ್ರಯೋಗಗಳ ಸರಣಿಯಲ್ಲಿ ತಮ್ಮನ್ನು ತಾವು ಕಂಡುಕೊಂಡರು. ಅವರು ಕನ್ನಡಿಗಳ ಚಕ್ರವರ್ತಿಯ ಮೂಲಕ ನ್ಯಾವಿಗೇಟ್ ಮಾಡಿದರು, ಮಾರಣಾಂತಿಕ ಬಲೆಗಳನ್ನು ತಪ್ಪಿಸಿದರು ಮತ್ತು ಸಂಕೀರ್ಣ ಒಗ್ಗೂಡಿಸುವಿಕೆಗಳನ್ನು ಪರಿಹರಿಸಿದರು. ಪ್ರತಿ ಪ್ರಯೋಗದೊಂದಿಗೆ, ಅವರು ನಿಧಿಗೆ ಹತ್ತಿರವಾದರು, ಆದರೆ ಸವಾಲುಗಳು ಹೆಚ್ಚು ಕಠಿಣವಾಯಿತು. ಅವರು ಅಂತಿಮ ಪ್ರಯೋಗವನ್ನು ತಲುಪಿದಾಗ, ಅವರು ಸಂಕೀರ್ಣವಾದ ಕೆತ್ತನೆಗಳೊಂದಿಗೆ ಬೃಹತ್ಕಲ್ಲಿನ ಬಾಗಿಲನ್ನು ಎದುರಿಸಿದರು. ಬಾಗಿಲು ಬಂದಿಯಾಗಿತ್ತು, ಮತ್ತು ಕೀಲಿಯು ಅಸಾಧ್ಯವಾದ ಸ್ಥಳದಲ್ಲಿ ಮರೆಯಾಗಿತ್ತು. ಅಕಿರಾ ಕೆತ್ತನೆಗಳನ್ನು ಅಧ್ಯಯನ ಮಾಡಿದರು, ಗುಪ್ತ ಮಾದರಿಯನ್ನು ವಿವರಿಸಲು ತನ್ನ ಖಗೋಳಶಾಸ್ತ್ರದ ಜ್ಞಾನವನ್ನು ಬಳಸಿದರು. ವಿಜಯೋತ್ಸವದ ಕೂಗಿನೊಂದಿಗೆ, ಅಕಿರಾ ಕೆತ್ತನೆಗಳ ಸರಿಯಾದ ಅನುಕ್ರಮವನ್ನು ಒತ್ತಿದರು, ಮತ್ತು ಬಾಗಿಲು ತೆರೆದುಕೊಂಡಿತು. ಒಳಗೆ, ಅವರು ಚಿನ್ನ, ಆಭರಣಗಳು ಮತ್ತು ಪ್ರಾಚೀನ ಕಲಾಕೃತಿಗಳಿಂದ ತುಂಬಿದ ಎದೆಯನ್ನು ಕಂಡುಕೊಂಡರು. ಆದರೆ, ಅವರಿಗೆ ಆಶ್ಚರ್ಯವಾಗುವಂತೆ, ನಿಧಿಯು ಅವರು ಕಂಡುಕೊಂಡ ಏಕೈಕ ವಿಷಯವಲ್ಲ. ಗೋಡೆಯ ಮೇಲೆ ಕೆತ್ತಲಾದ ಒಂದು ಗುಪ್ತ ಸಂದೇಶವು ಹೀಗೆ ಓದುತ್ತದೆ: ನಿಜವಾದ ನಿಧಿಯು ಪ್ರಯಾಣವಾಗಿತ್ತು, ಚಿನ್ನವಲ್ಲ. ನೀವು ಪಡೆದಿರುವ ಜ್ಞಾನ ಮತ್ತು ನೀವು ಮಾಡಿದ ಸ್ನೇಹಿತರು ನಿಜವಾದ ಪ್ರತಿಫಲ. ಅಕಿರಾ ಮತ್ತು ಅವಳ ಸಿಬ್ಬಂದಿ ಪ್ರಯಾಣವು ಅವರನ್ನು ಬದಲಾಯಿಸಿದೆ ಎಂದು ಅರಿತುಕೊಂಡರು.